ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ನಮಸ್ಕಾರಗಳು. ಮೊದಲ ಸುತ್ತಿನ ಫಲಿತಾಂಶ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು ವೆಬ್ಸೈಟ್ಗೆ ಹೋದ್ರೆ ಇಲ್ಲೊಂದು ಮೆಸೇಜ್ ಬರ್ತಾ ಇದೆ. ರಿಜಿಸ್ಟ್ರೇಷನ್ ಮತ್ತು ಚಾಯ್ಸ್ ಫಿಲ್ಲಿಂಗ್ ಅನ್ನ 31ನೇ ತಾರೀಕು ಮಟ್ಟ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದೇ ಲಾಸ್ಟ್ ಎಕ್ಸ್ಟೆನ್ಷನ್. ಇದರ ನಂತರ ನಿಮಗೆ ಡೇಟ್ ಕೊಡೋದಿಲ್ಲ. ನೋ ಫರ್ದರ್ ಎಕ್ಸ್ಟೆನ್ಷನ್ ಫಾರ್ ರಿಜಿಸ್ಟ್ರೇಷನ್ ಫಾರ್ ರೌಂಡ್ 1 ವುಡ್ ಬಿ ಗಿವನ್. ಇದೇ ಲಾಸ್ಟ್. ಸೊ ಇದಾದ ನಂತರ ಏನಂದ್ರೆ ಫಲಿತಾಂಶ ಹೇಗೆ ಬರುತ್ತೆ, ಫಸ್ಟ್ ರೌಂಡಿನ ಫಲಿತಾಂಶ ಯಾವಾಗ ಬರುತ್ತೆ ಅಂತ ಇಲ್ಲಿದೆ. ಇದು 31 ಲಾಸ್ಟ್ ಇರುತ್ತೆ. ರಿಜಿಸ್ಟ್ರೇಷನ್ ಮತ್ತು ಚಾಯ್ಸ್ ಫಿಲ್ಲಿಂಗ್ ಲಾಸ್ಟ್ ಡೇಟ್ ಇದು. ರಿಸಲ್ಟ್ ಯಾವಾಗ ಬರುತ್ತೆ? ಏಪ್ರಿಲ್ 6ನೇ ತಾರೀಕು ಬರುತ್ತೆ. 6ನೇ ತಾರೀಕಿಗೆ ನಿಮಗೇನಾದ್ರೂ ಸೀಟ್ ಸಿಕ್ಕಿದ್ರೆ ಅದನ್ನ 10ನೇ ತಾರೀಕು 6ರಿಂದ 10ನೇ ತಾರೀಕುವರೆಗೆ ನೀವು ಸೀಟನ್ನ, ನಿಮಗೆ ಇನ್ ಕೇಸ್ ಏನಾದರೂ ಸೀಟ್ ಸಿಕ್ಕಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ, ಸೀಟ್ ಯಾವ ಒಂದು ಸ್ಕೂಲಲ್ಲಿ ಸಿಕ್ಕಿದೆ ಅದು ನನಗೆ ಓಕೆ ಇದೆ, ಅಡ್ಮಿಷನ್ ಮಾಡಿಸ್ತೀನಿ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಬಹುದು. ಇಲ್ಲ ನನಗೆ ಇಷ್ಟ ಇಲ್ಲ ಅಂತಂದ್ರೆ ಮುಂದಿನ ರೌಂಡಿಗೆ ಹೋಗ್ಲಿಕ್ಕೆ ರೀಕನ್ಸಿಡರ್ ಅಂತ ಬಟನ್ ಒತ್ತಬಹುದು. ಇನ್ನೊಂದು ಎಕ್ಸಿಟ್ ಬಟನ್ ಇರುತ್ತೆ. ಎಕ್ಸಿಟ್ ಬಟನ್ ಯಾವುದೇ ಕಾರಣಕ್ಕೂ ನೀವು ಕ್ಲಿಕ್ ಮಾಡಬಾರದು. ಎಕ್ಸಿಟ್ ಕ್ಲಿಕ್ ಮಾಡಿದ್ರೆ ನೀವು ಕಂಪ್ಲೀಟ್ ಈ ಕೌನ್ಸಿಲಿಂಗ್ ಮತ್ತು ಈ ಸೈನಿಕ ಅಡ್ಮಿಷನ್ ಇಂದ ಹೊರಗೆ ಹೋಗ್ತೀರಾ. ನಿಮ್ಗೆ ಆ ನಂತರ ಯಾವುದೇ ರೀತಿಯಾದ ಸೀಟ್ ಸಿಗುವಂತ ಅವಕಾಶ ಇರೋದಿಲ್ಲ. ಅಕ್ಸೆಪ್ಟ್ ಅಂತ ಕ್ಲಿಕ್ ಮಾಡ್ಬೋದು. ಓಕೆ ಆಗಿದ್ರೆ ನಮ್ಗೆ ಬೇಡ, ಮುಂದಿನ ರೌಂಡಿಗೆ ಹೋಗ್ತೀನಿ ನಾನು, ಈ ಸಿಕ್ಕಂತ ಸೀಟ್ ನನಗೆ ಬೇಡ ಅಂತಂದ್ರೆ ರೀಕನ್ಸಿಡರ್ ಅಂತ ಮಾಡಬಹುದು. ಅದಕ್ಕೆ ಡೇಟು 6ರಿಂದ 10ನೇ ತಾರೀಕು ಮಟ್ಟ ಇರುತ್ತೆ. ಒಂದು ವೇಳೆ ನೀವು ಅಕ್ಸೆಪ್ಟ್ ಮಾಡಿದ್ರೆ ಅಡ್ಮಿಷನ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಮತ್ತೆ ಮೆಡಿಕಲ್ ಚೆಕ್ಅಪ್ ಇರುತ್ತೆ. ಅದು 15ನೇ ತಾರೀಕಿಂದ ಚಲೋ ಆಗುತ್ತೆ. ಎಲ್ಲಿವರೆಗೆ ಇರುತ್ತೆ ಅಂದ್ರೆ 27ನೇ ತಾರೀಕು ಮಟ್ಟ ಇರುತ್ತೆ. ನೀವು ಒಂದು ಯಾವುದೇ ಸ್ಕೂಲಿಗೆ ಆಯ್ಕೆ ಆಗಿದ್ರೆ ಅದೇ ಸ್ಕೂಲಿಂದ ನಿಮಗೆ ಕಾಲ್ ಬರುತ್ತೆ, ಇಂಥ ದಿನ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಮೆಡಿಕಲ್ ಚೆಕ್ಅಪ್ಗೆ ಬರಬೇಕು ಅಂತ. ಒಂಥರ ಏನಾಗುತ್ತೆ ಅಂದ್ರೆ ನಿನಗೆ ಏನಾದರೂ ಸೀಟ್ ಅಲೋಟ್ ಆಗಿದ್ರೆ, ನಿನಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕರೆ ಅಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದನ್ನು ತೋರಿಸ್ತೀನಿ ನಾನು. ನಿಂದು ಮೆಡಿಕಲ್ ಯಾವಾಗಿದೆ, ಯಾವ ಸ್ಕೂಲ್ ಸಿಕ್ಕಿದೆ ಅಂತ ಅಲ್ಲೊಂದು ಲೆಟರ್ ಜನರೇಟ್ ಆಗುತ್ತೆ. ಆ ಲೆಟರ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ಗೆ ಒಯ್ಬೇಕಾಗತ್ತೆ. ಸೊ ಅದನ್ನ ನಾನು ತೋರಿಸ್ತೇನೆ ನೆಕ್ಸ್ಟ್ ಒಂದು. ಸೊ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ 15ನೇ ತಾರೀಕಿಂದ 27ನೇ ತಾರೀಕು ಮಟ್ಟ ನಿಮಗೆ ಟೈಮ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ. ನಿಮಗೆ ಒಂದು ಡೇಟ್ ಬಂದಿರುತ್ತೆ ಅದರಲ್ಲಿ, ಲೈಕ್ ಅಲಾಟ್ಮೆಂಟ್ ಆದ್ಮೇಲೆ ಒಂದು ಸ್ಕೂಲ್ ಡೇಟ್ ಬಂದಿರುತ್ತೆ. ಆ ಡೇಟ್ ನಂತರ ಇರ್ಬೋದು, ಅವತ್ತೇ ಇರ್ಬೋದು, ಆ ಸ್ಕೂಲಿಂದ ಫೋನ್ ಬರುತ್ತೆ. ಅದರ ಪ್ರಕಾರ ನೀವು ಹೋಗ್ಬೇಕು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಡಾಕ್ಯುಮೆಂಟ್ ಅನ್ನ ಎಲ್ಲಾನು ರೆಡಿ ಮಾಡ್ಕೊಂಡ್ಬಿಡಿ. ಲೈಕ್ ಅವಾಗ್ನೇ ನನಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕರೆ ನೋಡೋಣ ಅಂತ ಕೂಡ್ಬೇಡಿ. ಅವಾಗಲೇ ಅಡ್ವಾನ್ಸ್ ಆಗಿ ಸ್ವಲ್ಪ ಡಾಕ್ಯುಮೆಂಟ್ ಎಲ್ಲ ಮಾಡ್ಕೊಂಡ್ಬಿಟ್ರೆ ನಿಮಗೆ ಇನ್ ಕೇಸ್ ಸೀಟ್ ಸಿಕ್ಕರೆ ಒಂದು ಒಳ್ಳೆ ಅವಕಾಶ. ಅಂದ್ರೆ ಯಾವುದೇ ಗೊಂದಲವಿಲ್ಲದೆ ಅಡ್ಮಿಷನ್ ಅನ್ನ ತೆಗೆದುಕೊಳ್ಬಹುದು. ನಿಮಗೆ ಸೀಟ್ ಸಿಕ್ಕಾಗ ಅಲ್ಲೊಂದು ಲೆಟರ್ ಅನ್ನ ಜನರೇಟ್ ಮಾಡ್ಕೊಂಡು ಬರುತ್ತೆ. ಆ ಲೆಟರ್ ಅನ್ನ ತೋರಿಸ್ತೇನೆ ನೋಡಿ ಯಾವ ತರ ಇರುತ್ತೆ ಅಂತ. ಈ ತರ ಇದೆ ನೋಡಿ. ಹೋದ ವರ್ಷ ನಮ್ಮ ಒಬ್ಬ ವಿದ್ಯಾರ್ಥಿಗೆ ಮೊದಲ ಸುತ್ತಿನಲ್ಲಿ ಆಯ್ಕೆಯಾಗಿದ್ದ ಅವರ ಒಂದು ಲೆಟರ್ ಜನರೇಟ್ ಮಾಡಿದ್ದು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಲೆಟರ್ ಅಂತ. ಸೊ ಇಲ್ಲೆಲ್ಲ ಮಾಹಿತಿ ಇರುತ್ತೆ, ವಿದ್ಯಾರ್ಥಿಯ ಮಾಹಿತಿ, ಅವನು ಪಡೆದಂತ ಅಂಕಗಳು, ಅವನ ರ್ಯಾಂಕು. ಸೊ 5688 ರ್ಯಾಂಕ್ ಇತ್ತು. 239 ಅಂಕಗಳ ಬಿದ್ದಿದ್ದು. ಯಾವ್ಯಾವ ಸೆಕ್ಷನ್ಗೆ ಎಷ್ಟೆಷ್ಟು ಬಂದಿದೆ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಸೊ ಯಾವ ಸ್ಕೂಲ್ ಅಲೋಟ್ ಆಗಿತ್ತು ಅವನಿಗೆ? ಸೈನಿಕ್ ಸ್ಕೂಲ್ ಬಿಜಾಪುರ ಆಗಿತ್ತು. ಇನ್ ಕೇಸ್ ಏನಾದರೂ ನಿಮ್ಮ ಒಂದು ರ್ಯಾಂಕ್ ಇದರ ಅಕ್ಕಪಕ್ಕ ಇದ್ರೆ ಅವನಿಗೂ ನಿಮ್ಮ ಮಕ್ಕಳಿಗೂ ಸಿಗುವಂತ ಚಾನ್ಸ್ ಇರುತ್ತೆ. ಈ ರ್ಯಾಂಕ್ 5688. ರೌಂಡ್ 1ರಲ್ಲಿ ಕಾಂಬಿನೇಷನ್ ಅದು SS40 ಸೀಟ್ ಅಲಾಟೆಡ್ ಕ್ಯಾಟಗರಿ ಹೋಮ್ OBC ಯಲ್ಲಿ ಆಯ್ಕೆಯಾಗಿದ್ದ. ಸೊ ಈ ತರ ಒಂದು ಲೆಟರ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಇದನ್ನ ತೆಗೆದುಕೊಂಡು ನಾವು ಸೈನಿಕ್ ಸ್ಕೂಲ್ ಬಿಜಾಪುರ ಅಥವಾ ನಿಮಗೆ ಅಲೋಟ್ ಆದಂತ ಸ್ಕೂಲಿಗೆ ಹೋಗ್ಬೇಕಾಗತ್ತೆ. ಇದು ಲೆಟರ್. ಇದನ್ನು ಕೂಡ ಇದನ್ನ ಫಸ್ಟ್ ರೌಂಡ್ ಬಂದ ಮೇಲೆ ಮತ್ತೆ ತೋರಿಸ್ತೀನಿ ನಾನು. ಈ ತರ ಒಂದು ಲೆಟರ್ ತೆಗೆದುಕೊಂಡು ನೀವು ಹೋಗ್ಬೇಕಾಗತ್ತೆ, ಪ್ರಿಂಟ್ಔಟ್ ತೆಗೆದುಕೊಂಡು. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಲೈಕ್ ಸೀಟ್ ನಿಮಗೆ ಏನಾದರೂ ಅಲೋಟ್ ಆದಾಗ ಯಾವ ತರ ಸ್ಕ್ರೀನ್ ಇರುತ್ತೆ, ಏನೆಲ್ಲ ಅದರಲ್ಲಿ ಮಾಡಬೇಕು, ಲೈಕ್ ಅಕ್ಸೆಪ್ಟ್, ರೀಕನ್ಸಿಡರ್, ಅವನ್ನೆಲ್ಲ ಯಾವ ತರ ಕ್ಲಿಕ್ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಥ್ಯಾಂಕ್ ಯು.